ಅಷ್ಟು ರೆಕಾರ್ಡ್ಸ್ ಮಾಡಿದ್ದೇ ಒಂದು ರೆಕಾರ್ಡು. ಇದು ಯಾರು ಮಾಡೇ ಇಲ್ಲ ಹೇಳ್ತಾ ಇದ್ದಾರೆ. ನೋಡೋಣ ಅಂತ ದಾಖಲೆಗಳಿಗೆ ನಾನು ಅದನ್ನು ಅರ್ಜಿ ಹಾಕಿದೆ. 20 ದಾಖಲೆಗಳು ನನ್ನ ಹೆಸರಿದೆ. ಕೀರ್ತಿ ಮೇಡಮ್ನ ಯಾವಾಗ ಮೀಟ್ ಮಾಡಿದ್ದೆ? ಹೋದ ಜನ್ಮದ ಕಥೆ ಅಂತ ಹೇಳಿದ್ರೆ ಬರ್ತೀಯಾ ಅಂತಂದ್ರು, ಬರ್ತೀನಿ ಅಂತಂದೆ. ಆದರೆ ನನಗೆ ಇದು ಇಂಟೀರಿಯರ್ಗೋಸ್ಕರ ಅಲ್ಲ ಅಂತ ಎಲ್ಲೋ ಹೊಡಿತು ನನಗೆ. ಅದು ಏನು ಗೊತ್ತಿಲ್ಲ ನನಗೆ, ಯಾಕೋ ಅದು ಗೊತ್ತಿಲ್ಲ. ನಡೀತಾ ಇತ್ತು, ನಾನು ಏನು ಹಿಂಗೆ ಹೇಳ್ತಾ ಇದ್ದೀರಾ ಹತ್ರ ಇಷ್ಟಿದೆ ಇಷ್ಟೊಂದು ಸೀರೆಗಳಿದ್ದಾವೆ, ಇಷ್ಟೊಂದು ಡ್ರೆಸ್ಸಸ್ಗಳಿದ್ದಾವೆ, ಶೂಸ್ಗಳಿದ್ದಾವೆ, ಜ್ಯುವೆಲ್ರಿ ಇದ್ದಾವೆ, ನೀನು ಕೊಡಿಸ್ತೀಯಾ ಆ ಥರ, ನಿಮ್ಗೆ ಆಗತ್ತಾ? ಜೋಬಲ್ಲಿ ಎಷ್ಟು ದುಡ್ಡಿದೆ ಅಂತ ನಾನು ನೋಡಲ್ಲ, ನಾನು ಕಣ್ಣು ನೋಡ್ತೀನಿ. ನನಗೆ ನಂಬಿಕೆ ಇದೆ ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಳ್ತೀರಾ ಅಂತ. ನನಗೆ ಅಷ್ಟು ನೋಡಲೇಬೇಕು ಅಂತ ಏನೋ ಮನಸ್ಸು ಮಾಡಿಕೊಂಡು ಇದ್ದೆ ನಾನು. ಆದರೆ ದೇವರೇ ಅದನ್ನು ತಪ್ಪಿಸ್ಬಿಟ್ಟ. ದಟ್ ವಾಸ್ ಪ್ರಾಬಬ್ಲಿ ದಿ ಬೆಸ್ಟ್ ಮೂಮೆಂಟ್ ಇನ್ ಮೈ ಲೈಫ್ ಅಂತ ಅನ್ಸುತ್ತೆ ನನಗೆ. ನಮಸ್ಕಾರ, ಮಿರರ್ ಕನ್ನಡ ಅರ್ಪಿಸುವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಬಿಂದ್ಯಾ ಕಶ್ಯಪ್. ಇವತ್ತು ನನ್ನ ಜೊತೆ ಒಬ್ರು ಸ್ಪೆಷಲ್ ಪರ್ಸನ್ ಇದ್ದಾರೆ. ಇವ್ರು ತುಂಬಾ ವಿಚಾರಗಳಲ್ಲಿ ಸ್ಪೆಷಲ್. ಒಂದು, ದಾದಾ ಅವರ ಅಳಿಯ ತದ್ರೂಪ್ ಅವ್ರ ತರಾನೇ ಕಾಣಿಸ್ತಾರೆ ನನಗಂತೂ ತುಂಬಾ ಸಲಿ. ಅಂಡ್ ಇವರು ರೆಕಾರ್ಡ್ಸ್ಗಳ ಮಾಸ್ಟರ್ಸ್. ಎಷ್ಟು ರೆಕಾರ್ಡ್ಸ್ ಮಾಡಿದ್ದಾರೆ ಅಂತ ಅವ್ರ ಬಾಯಲ್ಲೇ ಕೇಳೋಣ. ಸಿಕ್ಕಾಪಟ್ಟೆ ರೆಕಾರ್ಡ್ಸ್ಗಳನ್ನ ಮಾಡಿದ್ದಾರೆ. ಸೊ ಇಟ್ಸ್ ನನ್ ಅದರ್ ದ್ಯಾನ್ ಅನಿರುದ್ಧ್ ಸರ್. ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಿ ಸರ್? ದೇವರ ಅನುಗ್ರಹ, ಚೆನ್ನಾಗಿದ್ದೀನಿ ಸರ್. ರೆಕಾರ್ಡ್ಸ್ಗಳ ಮಾಸ್ಟರ್ ಅಂದ್ರೆ ನಿಮ್ಮನ್ನು ತಪ್ಪಾಗ್ಲಾರ್ದು. ಬಿಕಾಸ್ ಅಷ್ಟು ರೆಕಾರ್ಡ್ಸ್ ಮಾಡಿದ್ದೇ ಒಂದು ರೆಕಾರ್ಡು. ಯಾಕೆ ಅನ್ನಿಸ್ತು ಅದು ರೆಕಾರ್ಡ್ಸ್ ಮಾಡಬೇಕು ಅಂತ, ಅಥವಾ ಹಂಗೆ ಆಯ್ತಾ? ಹೋಯ್ತು ಅಷ್ಟೇನೆ, ಅನ್ನಿಸ್ಲಿಲ್ಲ. ಅದು ಏನಾಯ್ತು ಅಂತಂದ್ರೆ, ಒಂದು ಕಿರುಚಿತ್ರಗಳನ್ನ ಒಂದಿಷ್ಟು ಮಾಡಿದೆ ನಾನು. ಅದು ಆ ಕಿರುಚಿತ್ರಗಳನ್ನ ಒಂದೇ ದಿನ ನಾನು ಅದನ್ನ ಬಿಡುಗಡೆ ಮಾಡಿದೆ. ಆ ಕಿರುಚಿತ್ರಗಳಲ್ಲಿ ಸಂಭಾಷಣೆ ಇರಲಿಲ್ಲ. ಒಂದು ಆರು ಕಿರುಚಿತ್ರಗಳನ್ನ ಮಾಡಿದೆ, ಅದರಲ್ಲಿ ಸಂಭಾಷಣೆಗಳು ಇರಲಿಲ್ಲ. ಅವು ಎಲ್ಲಾನು ಬೇರೆ ಬೇರೆ ಶೈಲಿಗಳಲ್ಲಿ ನಾನು ಚಿತ್ರೀಕರಣ ಮಾಡಿದ್ದೆ. ಜೊತೆಗೆ ಎಲ್ಲ ಸಾಮಾಜಿಕ ಸಮಸ್ಯೆ ಇಟ್ಕೊಂಡು ನಾನು ಮಾಡಿದ್ದೆ. ಈ ಥರದ ಒಂದು ಪ್ರಯತ್ನ ನಮ್ಮ ಇಂಡಸ್ಟ್ರಿಯಲ್ಲಿ ಆಗಿರಲಿಲ್ಲ. ನನಗೆ ಅದನ್ನು ನಾನು ಪ್ರದರ್ಶನ ಮಾಡ್ತಿರ್ಬೇಕಾದ್ರೆ ಒಂದು ಶೋ ಇಟ್ಕೊಂಡಿದ್ದೆ ನಾನು, ನಮ್ಮ ಎಲ್ಲ ಆತ್ಮೀಯರಿಗೋಸ್ಕರ, ಆಮೇಲೆ ಮಾಧ್ಯಮದ ಮಿತ್ರರಿಗೋಸ್ಕರ. ಅವರೆಲ್ಲ ನೋಡಿ ಅದನ್ನು ನನಗೆ ಸುಮಾರು 1 ತಿಂಗಳವರೆಗೂ ಅದ್ರ ಬಗ್ಗೆ ಚರ್ಚೆ ನಡೀತಾನೆ ಇತ್ತು. ನನಗೆ ತುಂಬ ಜನ ಕರೆ ಮಾಡೋರು, ಹೇಳೋರು, ನಿಮ್ಮ ಬಗ್ಗೆ ಕೇಳಿದ್ದೀನಿ, ನಿಮ್ಮ ಕಿರುಚಿತ್ರಗಳ ಬಗ್ಗೆ ಕೇಳಿದ್ದೀನಿ, ಯಾರೂ ಆ ಥರ ಪ್ರಯತ್ನ ಮಾಡೇ ಇಲ್ಲ ಅಂತ ನನಗೆ ತುಂಬ ಜನ ಹೇಳೋರು. ಅದನ್ನು ಅದು ಅಷ್ಟೊಂದು ಸತಿ ನಾನು ಕೇಳದ್ಮೇಲೆ ಮತ್ತೆ ಇದು ಯಾರೂ ಮಾಡೇ ಇಲ್ಲ. ಅಭಯನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ? ಇಲ್ಲ. ಅಭಯನಲ್ಲಿ ಗೋಲ್ಡ್ ಸೇಲ್ ಮಾಡು, ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು. 8861 600 600 ಮಾಡೇ ಇಲ್ಲ ಹೇಳ್ತಾ ಇದ್ದಾರೆ. ನೋಡೋಣ ಅಂತ ದಾಖಲೆಗಳಿಗೆ ನಾನು ಅದನ್ನ ಅರ್ಜಿ ಹಾಕಿದೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ಗೆ. ಸೊ ಅದು ಆಯ್ತು, ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಆಯ್ತು, ನಂತರ ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ ಆಯ್ತು, ದೆನ್ ಕಲಾಂ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಆಯ್ತು. ಸೊ ಅದರಲ್ಲಿ ನನಗೆ ಕಿರುಚಿತ್ರಗಳಲ್ಲೇ ನನಗೆ 17 ನನ್ನ ಹೆಸರಲ್ಲಿ ದಾಖಲೆಗಳಾದವು. ಅದಾದ ಮೇಲೆ ನನ್ನ ಸಾಕ್ಷ್ಯ ಚಿತ್ರ, ಅದಕ್ಕೆ ರಾಷ್ಟ್ರೀಯ ಪ್ರಶಸ್ತಿ ಬಾಳೆ ಬಂಗಾರ. ಅದು ಕೂಡ ಅಷ್ಟೊಂದು ಸುದೀರ್ಘವಾಗಿರ್ತಕ್ಕಂಥ ಸಾಕ್ಷ್ಯ ಚಿತ್ರ. ಒಬ್ಬ ಕಲಾವಿದೆ, ಜೀವಂತ ಕಲಾವಿದೆ ಮೇಲೆ ಯಾರೂ ಮಾಡೇ ಇಲ್ಲ ಇದು. ಅದು ನನಗೆ ಆಮೇಲೆ ಗೊತ್ತಾಯ್ತು, ನಾನು ಮಾಡಬೇಕು ಅಂತ ನಾನು ಮಾಡಲಿಲ್ಲ, ಆಮೇಲೆ ಗೊತ್ತಾಯ್ತು ನನಗೆ. ಸೊ ಅದು ನಾನು ಕಳಿಸ್ದೆ. ಆವಾಗ ನನಗೆ 3 ದಾಖಲೆಗಳಾದವು. ಒಟ್ಟು 20 ದಾಖಲೆಗಳು ನನ್ನ ಹೆಸರಲ್ಲಿದ್ದಾವೆ. 20 ದಾಖಲೆಗಳು, ಅದೇ ಒಂದು ದೊಡ್ಡ ದಾಖಲೆ ಅನ್ಸುತ್ತೆ. ವೆರಿ ಪ್ರೌಡ್ ಆಫ್ ಯು ಸರ್, ರಿಯಲಿ ಪ್ರೌಡ್ ಆಫ್ ಯು. ನಿಮ್ಮ ಬಾಲ್ಯ ಹೇಗಿತ್ತು ಸರ್? ಬಾಲ್ಯದಲ್ಲೇ ನಿಮಗೆ ಅನ್ಸುತ್ತಾ ದಟ್ ನಾನು ಆಕ್ಟಿಂಗ್ ಬರಬೇಕು ಅಂತ, ಅಥವಾ ಇಂಟ್ರೆಸ್ಟ್ ಇತ್ತಾ? ಬಾಲ್ಯದಲ್ಲಿ ಏನೂ ಇರಲಿಲ್ಲ. ಬಾಲ್ಯದಲ್ಲಿ ಬರೀ ಆಟ ಇರುತ್ತೆ ಅಷ್ಟೇ. ಶಾಲೆನೂ ಒಂದು ಒತ್ತಡನೇ ಇರುತ್ತೆ, ನನಗಂತೂ ಇತ್ತು. ಆದರೆ ಅಭಿನಯದಲ್ಲಿ ರುಚಿ ಅಂತೂ ಇತ್ತು. ಅಭಿನಯದಲ್ಲಿ, ಹಾಡಲ್ಲಿ ರುಚಿ ಇತ್ತು. ಯಾಕಂತಂದ್ರೆ ನಮ್ಮ ತಂದೆ ತುಂಬ ಚೆನ್ನಾಗಿ ಹಾಡು ಹೇಳ್ತಾರೆ. ನಮ್ಮ ತಾಯಿ ತುಂಬ ಒಳ್ಳೆಯ ಕಲಾವಿದೆ ಕೂಡ, ರಂಗಭೂಮಿ ಕಲಾವಿದೆ. ಹಾಗಾಗಿ ಚಿಕ್ಕಂದಿಂದಲೂ ನಮ್ಮ ಶಾಲಾ ನಾಟಕಗಳಲ್ಲಿ ಅಥವಾ ಶಾಲೆಯ ಯಾವುದೋ ಒಂದು ಹಾಡು ಏನಾದರೂ ಇತ್ತು ಅಂತಂದರೆ ಅದರಲ್ಲಿ ಭಾಗವಹಿಸ್ತಾ ಇದ್ದೆ ನಾನು. ಆದರೆ ಅದೇ ಕ್ಷೇತ್ರದಲ್ಲಿ ನಾನು ಮುಂದೆ ಇರ್ತೀನಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಕ್ರಮೇಣ ಅದು ಆಗ್ತಾ ಹೋಯ್ತು, ಆ ಆಸಕ್ತಿ ಒಂದು ಬೆಳೀತಾ ಹೋಯ್ತು, ಹೆಚ್ಚಾಗ್ತಾ ಹೋಯ್ತು. ನಂತರ ಆ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡೆ. ಬಾಲ್ಯ ಹೇಗಿತ್ತು? ತುಂಬ ಮಿಸ್ಚಿವಸ್, ಅಂದರೆ ತುಂಬ ತರಲೆ ಮಾಡ್ತಿದ್ದ, ತುಂಬ ಸೈಲೆಂಟ್ ಮಗುನ ನೀವು? ಹೆಂಗೆ? ನಾನು
ಹಿರಿ ಮಗ ನಾನು. ನನ್ನ ತಂಗಿ ಇದ್ದಾಳೆ. ದೊಡ್ಡವರು ಅಷ್ಟೊಂದು ಮಿಸ್ಚಿವಸ್ ಇರಲ್ಲ. ಇವೆಂಚುಲಿ ಐ ಬಿಕೇಮ್ ಮಿಸ್ಚಿವಸ್. ಆಕೆ ಮದುವೆ ಎಲ್ಲ ಆದ್ಮೇಲೆ ಎಲ್ಲ ಇವೆಂಚುಯಲಿ ಅಂದ್ರೆ ನಾನು ಏನೋ ಹೈಸ್ಕೂಲಿಗೆ ಬಂದಾಗ ಅನ್ಕೊಂಡೆ. ಮಿಸ್ಚಿವಸ್. ಮೇ ಬಿ ಐ ರಿಪೆಂಟ್ ಇಟ್ ಇರ್ಬೇಕಿತ್ತೇನೋ ಅಂತ. ಬಟ್ ಇಲ್ಲ, ನಾನು ಆ ಥರ ಇಲ್ಲ. ತುಂಬಾ ಸ್ಟೂಡಿಯಸ್ ನೀವು? ನಾಟ್ ಸ್ಟೂಡಿಯಸ್ ಬಟ್ ವೆರಿ ಡಿಸಿಪ್ಲಿನ್ಡ್ ಅಂತ ಹೇಳ್ಬೋದು. ನಾನು ಇವತ್ತು ಅದೇ ಥರ ಇದ್ದೀನಿ. ಸಾಕಷ್ಟು ವಿಷಯಗಳಲ್ಲಿ ಐ ಆಮ್ ಎಕ್ಸ್ಟ್ರೀಮ್ಲಿ ಡಿಸಿಪ್ಲಿನ್ಡ್. ಐ ಆಮ್ ಅ ಟೀಟೋಟ್ಲರ್. ಐ ಡೋಂಟ್ ಡ್ರಿಂಕ್ ಆಲ್ಕೋಹಾಲ್, ಅಂದರೆ ಐ ಡೋಂಟ್ ಬೂಸ್, ಐ ಡೋಂಟ್ ಸ್ಮೋಕ್. ಬೈಗಳು ನಾನು ಉಪಯೋಗಿಸಲ್ಲ, ಬಳಸಲ್ಲ ನಾನು. ಕೆಲವು ವಿಷಯದಲ್ಲಿ ನಾನು ಐ ಆಮ್ ಎಕ್ಸ್ಟ್ರೀಮ್ಲಿ ಡಿಸಿಪ್ಲಿನ್ಡ್. ಈವನ್ ಮೈ ಡೈಲಿ ರೂಟೀನ್ಸ್ ಆಲ್ಸೋ ಐ ಆಮ್ ಎಕ್ಸ್ಟ್ರೀಮ್ಲಿ ಡಿಸಿಪ್ಲಿನ್ಡ್. ನೀವು ನೋಡಿದ್ರೆ ಗೊತ್ತಾಗುತ್ತೆ ಸರ್. ಈವನ್ ಟೈಮ್ ಕೀಪ್ ಅಪ್ ಮಾಡೋದು. ನನಗೆ 3 ಗಂಟೆ ಅಂದರೆ 3 ಗಂಟೆನೇ, 9 ಅಂದರೆ 9. ಐ ಗೋ ಅರ್ಲಿ ಬಟ್ ನಾಟ್ ಆಫ್ಟರ್. ಈವನ್ ಇಫ್ ಎಲ್ಲೋ ಒಂದು ಕಡೆ ನಂಗೆ ಸ್ವಲ್ಪ ತಡ ಗಿಡ ಏನಾದರೂ ಆಗಿತ್ತು ಅಂತಂದರೆ ಐ ಕಾಲ್ ಅಪ್. ಈಗ 3 ಗಂಟೆಗೆ ಬರ್ತೀನಿ ಅಂತ ಹೇಳಿ ನನಗೆ ಒಂದು 5 ನಿಮಿಷ ಏನಾದರೂ ತಡ ಆಗ್ತಿದ್ದಿದ್ರೆ ಕೆಲವು ಸತಿ ನಮ್ಮ ಕೈಲಿ ಇರಲ್ಲ. ಅದೇನಾದರೂ ಆ ಥರ ಇದ್ದರೆ ಕರೆಕ್ಟಾಗಿ 3 ಗಂಟೆಗೆ ನಾನು ಫೋನ್ ಮಾಡ್ತೀನಿ, 5 ನಿಮಿಷ ತಡ ಬರ್ತಾ ಇದ್ದೀನಿ ಅಂತ. ಬಿಕಾಸ್ ಸಿ ಇಟ್ಸ್ ನಾಟ್ ಇಟ್ಸ್ ರೆಸ್ಪೆಕ್ಟಿಂಗ್ ದ ಟೈಮ್. ಸೊ ಮೋಸ್ಟ್ ಆಫ್ ದ ಥಿಂಗ್ಸ್ ಐ ಆಮ್ ವೆರಿ ಎಕ್ಸ್ಟ್ರೀಮ್ಲಿ ಡಿಸಿಪ್ಲಿನ್. ನೀವು ಬೆಳೆದದ್ದು ಧಾರವಾಡ, ಹುಟ್ಟಿದ್ದು ಧಾರವಾಡ ಅಥವಾ ಮುಂಬೈ? ಹುಟ್ಟಿದ್ದು ಮುಂಬೈಲಿ. ನಮ್ಮ ತಾಯಿ ತವರು ಮನೆ ಬಂದ್ಬಿಟ್ಟು ಮುಂಬೈ. ಹಾಗಾಗಿ ಹುಟ್ಟಿದ್ದು ಮುಂಬೈಲಿ ನಾನು. ಕೀರ್ತಿ ಮೇಡಮ್ ಯಾವಾಗ ಮೀಟ್ ಮಾಡಿದ್ ನೀವು? ಇದು ಹೋದ ಜನ್ಮದ ಕಥೆ ಅಂತ ಹೇಳ್ಬೋದು. ಜನ್ಮದ ಅನುಭವ. ಟೂ ಲಾಂಗ್ ನಾವು 22 ವರ್ಷ ಆಯ್ತು ನಮ್ಮ ಮದುವೆಗೆ. ಸೊ ನಾನು ಭೇಟಿ ಮಾಡಿದ್ದು ಬಹುಶಃ ಅದಕ್ಕೂ 1 ವರ್ಷದ ಹಿಂದೆ. ಸೊ 23 ವರ್ಷ ಆಯ್ತು. ಅದು ನಾಟಕದಿಂದಾನೆ, ರಂಗಭೂಮಿಯಲ್ಲಿ. ರವಿ ಅಂಕಲ್ ಅಂತಂದ್ರೆ ಅಪ್ಪ ಅವರ ಅಣ್ಣ, ಅವ್ರು ಬಂದ್ಬಿಟ್ಟು ನನಗೆ ನಿರ್ದೇಶನ ಮಾಡ್ತಾ ಇದ್ರು ಆ ನಾಟಕ, ಹೈವದನ ಅಂತ ನಾಟಕ. ಅದಕ್ಕೆ ಅಪ್ಪ ಅವರೇ ನಿರ್ಮಾಪಕರಾಗಿದ್ರು. ಇದು ನನಗೆ ಗೊತ್ತಿರ್ಲಿಲ್ಲ. ನನಗೆ ಅವರು ಅಪ್ಪ ಅವರ ಅಣ್ಣ ಅನ್ನೋದು ನನಗೆ ಗೊತ್ತಿರ್ಲಿಲ್ಲ. ಅದು ನಾಟಕದಲ್ಲಿ ಅಭಿನಯಿಸ್ತಾ ನನಗೆ ಗೊತ್ತಾಯ್ತು ಇವರು ಅಣ್ಣ ಅಂತ ಗೊತ್ತಾಯ್ತು ನನಗೆ. ಆದರೆ ಅವ್ರು ನಾಟಕ ನೋಡೋಕೆ ಬರ್ತಾರೆ ಅನ್ನೋ ಅಷ್ಟು ನಾನು ಅಷ್ಟೊಂದು ಕಲ್ಪನೆ ಕೂಡ ಮಾಡಿರಲಿಲ್ಲ. ಆದರೆ ನಾಟಕ ನೋಡೋಕೆ ಬಂದರು. ಆವಾಗ ಮೊದಲ ಬಾರಿಗೆ ನಾನು ಅವರನ್ನು ಭೇಟಿ ಮಾಡಿದ್ದು. ಅಪ್ಪ ಅವ್ರನ್ನ, ಅಮ್ಮ ಅವ್ರನ್ನ, ನಮ್ಮ ಕೀರ್ತಿ ಅವರನ್ನ, ಅವ್ರ ಅಕ್ಕನೂ ಬಂದಿದ್ರು, ಚಂದನ್ ಅವರು ಬಂದಿದ್ರು. ಅವ್ರು ನಾಟಕ ನೋಡಿದ್ರು. ನನ್ನ ಅಭಿನಯ ತುಂಬ ಇಷ್ಟ ಆಯ್ತು ಅವ್ರಿಗೆ, ಬೆನ್ನು ತಟ್ಟಿದ್ರು. ಅದಾದಮೇಲೆ ಇನ್ನೂ 1-2 ಸಲ ಭೇಟಿ ಮಾಡಿದೆ ಅವರನ್ನು. ಅದೇನನ್ನಿಸ್ತೋ ಗೊತ್ತಿಲ್ಲ, ಅವರಿಂದಾನೇ ಬಂತದು. ಯಾಕಂದ್ರೆ ಪ್ರಪೋಸಲ್ ಬಂತು. ಯಾಕಂದ್ರೆ ನಾನಷ್ಟು ಧೈರ್ಯ ಮಾಡೋ ಸಾಧ್ಯತೆಯೇ ಇರಲಿಲ್ಲ. ನಾನು ಮಧ್ಯಮ ವರ್ಗದಿಂದ ಬಂದಿರೋ ವ್ಯಕ್ತಿ ಕೂಡ. ಜೊತೆಗೆ ನನ್ನ ತಂಗಿ ಕೂಡ ಇನ್ನೂ ಇದ್ಲು. ನಮ್ಮಲ್ಲಿ ಇರುತ್ತಲ್ಲ, ತಂಗಿ ಮದುವೆ ಆಗಬೇಕು ನಂತರ ನಮ್ದು ಅಂತ. ಸೊ ಹಾಗಾಗಿ ನಾನು ಅದ್ರ ಬಗ್ಗೆ ಯೋಚನೆ ಕೂಡ ಮಾಡಿರಲಿಲ್ಲ, ಮದುವೆ ಯೋಚನೆನೂ ಮಾಡಿರಲಿಲ್ಲ. ಆದರೆ ಅವರಿಂದ ಬಂದಾದ್ಮೇಲೆ ಭೇಟಿಗೆ ಹೋದೆ ನಾನು. ಆ ಮೂಮೆಂಟ್ ಹೆಂಗಿತ್ತು ಸರ್? ಈಗ ಅವರು ಏನೋ ಒಂದು ನಾಟಕಕ್ಕೆ ಬರ್ತಾರೆ ಅಥವಾ ಎಲ್ಲೋ ಬರ್ತಾರೆ, ಅವ್ರನ್ನ ಭೇಟಿ ಮಾಡೋದೇ ಒಂದು ದೊಡ್ಡ ಒಂಥರ ಅಚೀವ್ಮೆಂಟ್ ತರದ್ದು ಒಂದು ಫೀಲಿಂಗ್. ಅವ್ರ ಮದುವೆ ಪ್ರಪೋಸಲ್ ತಗೊಂಡ್ ಬರ್ತಾರೆ ಅಂದಾಗ ಆ ಮೂಮೆಂಟ್ ಹೆಂಗಿತ್ತು? ನಿಜ ಹೇಳ, ನನಗೆ ಕೆಲವು ಸತಿ ನನಗೆ 6th ಸೆನ್ಸ್ ವರ್ಕ್ ಆಗುತ್ತೆ. ನನಗೆ ಕೆಲವು ಸಲ ನನಗೆ ರವಿ ಅಂಕಲ್ ಮನೆಗೆ ಕರ್ಸಿದ್ರು. ಅವ್ರು ಮನೆಗೆ ಕರೆಸಿ, ನಾನು ಇಂಟೀರಿಯರ್ ಡಿಸೈನರ್ ಕೂಡ, ಐ ಆಮ್ ಎ ಕ್ವಾಲಿಫೈಡ್ ಇಂಟೀರಿಯರ್ ಡಿಸೈನರ್. ಸೊ ಐ ವಾಸ್ ವರ್ಕಿಂಗ್ ಆಸ್ ಅನ್ ಇಂಟೀರಿಯರ್ ಡಿಸೈನರ್ ಫಾರ್ ಮೆನಿ ಇಯರ್ಸ್. ಐ ಹ್ಯಾವ್ ವರ್ಕ್ಡ್ ಆಸ್ ಅನ್ ಇಂಟೀರಿಯರ್ ಡಿಸೈನರ್. ಅವ್ರನ್ನ ನಾನು ಕರೆಸಿ, ನಮ್ಮ ಮನೆ ಇಂಟೀರಿಯರ್ಸ್ ಮಾಡಬೇಕಿದೆ, ಸ್ವಲ್ಪ ಬರ್ತೀಯಾ ಮನೆಗೆ ಅಂತ. ಇಲ್ಲ ಅವ್ರ ಇನ್ನೊಂದು ಬನಶಂಕರಿಯಲ್ಲಿ ಅವ್ರ ಮನೆ. ಅವ್ರು ನಾನು ಕರೆಸಿದ್ರು. ಅವಾಗ ನೀನು ಬರ್ತೀಯಾ ಅಂತ. ನಾಟಕ ಎಲ್ಲ ಮುಗ್ದಿತ್ತು, ಶೋ ಎಲ್ಲ ಮುಗ್ದಿತ್ತು ನಮ್ಮದು. ಬರ್ತೀಯಾ ಅಂತಂದ್ರು. ಬರ್ತೀನಿ ಅಂತಂದೆ. ಆದರೆ ನನಗೆ ಇದು ಇಂಟೀರಿಯರ್ಗೋಸ್ಕರ ಅಲ್ಲ ಅಂತ ಎಲ್ಲೋ ಹೊಡಿತು ನನಗೆ. ಅದು ಏನು ಗೊತ್ತಿಲ್ಲ ನನಗೆ, ಯಾಕೋ ಅದು ಗೊತ್ತಿಲ್ಲ. ಇಂಟೀರಿಯರ್ಗೋಸ್ಕರ ಅಲ್ಲ ಅಂತ ಅಂದ್ಕೊಂಡೆ. ಆದರೂ ಹೋದೆ. ಅವ್ರು ಒಂದಿಷ್ಟು ಸುಮ್ಮನೆ ನಾಮಕೆ ವಾಸ್ತೆ ಕೇಳೋರು, ಇದನ್ನು ಮಾಡಬೇಕು, ಇಲ್ಲೇನಾದರೂ ಮಾಡಬೇಕು, ಅದನ್ನೆಲ್ಲ ನಾನು ಒಂದಿಷ್ಟು ಹೇಳಿದೆ. ಆಮೇಲೆ ವಿಷಯಕ್ಕೆ ಬಂದರು. ಅವಾಗ ಟೀ ಕುಡಿತಾ ಇದ್ದೆ ನಾನು. ಅವರು ಈ ಥರ ಪ್ರಸ್ತಾಪ, ಈ ಥರ ಕೀರ್ತಿಗೋಸ್ಕರ ನೀವು ಕೇಳ್ತಾ ಇದ್ದಾರೆ, ಏನಂತೀಯ ಅಂತಂದರು.
ನಡಕ್ತಾ ಇತ್ತು, ನಾನು ಏನು ಹಿಂಗೆ ಹೇಳ್ತಾ ಇದ್ದೀರಾ, ಸರಿ ನನಗೆ ಸ್ವಲ್ಪ ಟೈಮ್ ಕೊಡಿ ನಾನು ಹೇಳ್ತೀನಿ ಅಂತಂದೆ. ನಾನು ಮನೆಗೆ ಹೋಗಿ ಚರ್ಚೆ ಮಾಡಿದೆ, ಸರಿ ಹೋಗಿ ಭೇಟಿ ಮಾಡೋಣ ಅಂತಂದರು. ಆಮೇಲೆ ನಾನು, ನಮ್ಮ ತಾಯಿ, ನಮ್ಮ ತಂದೆ ಇನ್ನೂ ಧಾರವಾಡದಲ್ಲೇ ಇದ್ದರು ಅವಾಗ. ನಾನು, ನಮ್ಮ ತಾಯಿ ಇಬ್ಬರು, ನನ್ನ ತಂಗಿನೂ ಬಹುಶಃ 3 ಜನನೂ ಬಂದ್ವಿ ನಾವಲ್ಲಿ. ಈ ಮನೆಗೆ ಬಂದು ಅವರನ್ನು ಭೇಟಿ ಮಾಡಿ ಅಲ್ಲಿ ಮಾತುಕತೆ ಆಯಿತು. ನಾನು ಹೇಳಿದೆ ಅವಾಗ, ಅದು ಸಿನಿಮಾದಲ್ಲಿ ನೋಡ್ತೀವಲ್ಲ ನಾವು, ಸಾಮಾನ್ಯವಾಗಿ ತುಂಬ ಶ್ರೀಮಂತರು ಇರ್ತಾರಲ್ಲ, ಅವರು ಈ ಥರ ಏನಾದರೂ ಮದುವೆ ಪ್ರಸ್ತಾಪ ಬಂದಾಗ, ಯಾರಾದರೂ ಮಧ್ಯಮ ವರ್ಗದ ಹುಡುಗ ಬಂದಾಗ ಆತನಿಗೆ ಸಾಮಾನ್ಯವಾಗಿ ತೋರಿಸ್ತಾರೆ. ಈ ಮಾವಂದರೆಲ್ಲ ಶ್ರೀಮಂತರು ಎಲ್ಲ ತೋರಿಸ್ತಾರೆ, ನನ್ನ ಮಗಳ ಹತ್ರ ಇಷ್ಟಿದೆ, ಇಷ್ಟೊಂದು ಸೀರೆಗಳಿದ್ದಾವೆ, ಇಷ್ಟೊಂದು ಡ್ರೆಸ್ಸಸ್ಗಳಿದ್ದಾವೆ, ಶೂಸ್ಗಳಿದ್ದಾವೆ, ಜ್ಯುವೆಲ್ರಿ ಇದ್ದಾವೆ, ನೀನು ಕೊಡಿಸ್ತೀಯಾ ಆ ಥರ, ನಿಮ್ಗೆ ಆಗತ್ತೆ ಅನ್ನೋ ಥರದ್ರಲ್ಲಿ ನಾವು ನೋಡ್ತೀವಿ ಸಿನಿಮಾ ಸುಮಾರು. ನನಗೆ ಸಿನಿಮಾ ಇನ್ಫ್ಲೂಯೆನ್ಸೇ ನನಗೆ. ನಾನು ಹೇಳಿದೆ, ಈ ಥರ ನೀವು ಕೇಳಿದ್ರೆ ನನ್ನ ಹತ್ರ ಏನಿಲ್ಲ, ನಾನು ಈಗ ಪ್ರಾರಂಭ ಮಾಡ್ತಾ ಇದ್ದೀನಿ ಅಂತಂದೆ. ಆವಾಗ ನಾನು ಆ್ಯಕ್ಚುಲಿ ಚಿಟ್ಟೆ ಸಿನಿಮಾನು, ಚಿತ್ರ ಸಿನಿಮಾನೂ ಆಗಿತ್ತು, ನಾನು ಚಿಟ್ಟೆ ಸಿನಿಮಾ ಸೈನು ಮಾಡಿದ್ದೆ ನಾನು. ಆದರೆ ನಾನು ಅದನ್ನು ಮಾಡ್ತಾ ಇದ್ದೀನಿ ಅಂತ ಹೇಳಿ ಇದು ಮಾಡಲಿಲ್ಲ, ಈಗ ಪ್ರಾರಂಭ ಮಾಡ್ಕೊಂಡಿದ್ದೀನಿ, ನನಗೆ ಗೊತ್ತಿಲ್ಲ ಮುಂದೆ ಏನಾಗುತ್ತೆ ಅಂತ. ಅದನ್ನು ಹೇಳಿದಾಗ ಅವ್ರು ನಕ್ಬಿಟ್ರು. ಅವ್ರು ಹೇಳಿದ್ರು, ಆ ಥರ ಎಲ್ಲ ಸಿನಿಮಾದಲ್ಲಿ ಆಗತ್ತೆ, ಆ ಥರ ಎಲ್ಲ ಇಲ್ಲ, ನಾನು ಜೋಬಲ್ಲಿ ಎಷ್ಟು ದುಡ್ಡಿದೆ ಅಂತ ನಾನು ನೋಡಲ್ಲ, ನಾನು ಕಣ್ಣು ನೋಡ್ತೀನಿ, ನನಗೆ ನಂಬಿಕೆ ಇದೆ, ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಳ್ತೀರಾ ಅಂತಂದರು. ನನಗೆ ಅಷ್ಟು ಸಾಕು ಅಂತಂದರು. ಆಮೇಲೆ ಪುರೋಹಿತರನ್ನ, ಇನ್ನೊಂದು ದಿವಸ ಪುರೋಹಿತರನ್ನ ಕರೆಸಿ ಅವರು ಆದಷ್ಟು ಬೇಗ ಮದುವೆ ಆಗಬೇಕು ಅಂತ, ನಾನು ಇನ್ನೂ ಸ್ವಲ್ಪ ಟೈಮ್ ತಗೊಳ್ಳೋಣ ಅಂತ ನಾನು. ಆದರೆ ಆಯಿತು, 2001 ನಮ್ಮದು ಎಂಗೇಜ್ಮೆಂಟ್ ಆಯಿತು, ನಿಶ್ಚಿತಾರ್ಥ ಆಯಿತು, 2002 ಮದುವೆ ಆಯಿತು. ಓಕೆ, ವೆರಿ ನೈಸ್. ಮಗು ಹುಟ್ಟಿದಾಗ್ಲೂ ನೀವು ಒಂದು ಸ್ಟೇಜಲ್ಲಿ ಪರ್ಫಾರ್ಮ್ ಮಾಡಿದ್ರಿ, ಅದ್ ಮುಗಿಸ್ಕೊಂಡು ಮಗುನ್ ನೋಡಕ್ ಹೋಗಿದ್ದು ಅಂತ ಇತ್ತು. ಹೆಂಗ್ ಸರ್ ಅದು? ಅಲ್ಲಿ ಒಂದ್ ಕಾತ್ರತೆ ಇರತ್ತಲ್ಲ ಮಗುನ್ ನೋಡ್ಬೇಕು ಅಂತ, ಬಟ್ ಇಲ್ಲಿ ಜವಾಬ್ದಾರಿನೂ ಇರುತ್ತೆ, ಪರ್ಫಾರ್ಮೆನ್ಸ್. ಆ ಮೂಮೆಂಟ್ ಹೆಂಗಿತ್ತು? ಡೆಲಿವರಿ ಟೈಮಲ್ಲಿ ನಾನು ಅಲ್ಲೇ ಇರಬೇಕು, ನಮ್ಮ ಕೀರ್ತಿ ಜೊತೆಲೇ ಇರಬೇಕು ಅಂತ ತುಂಬಾ ಆಸೆ ಪಟ್ಟಿದ್ದೆ ನಾನು. ಅಂದ್ರೆ ಈಗಂತ ಅಂದ್ರೆ ಆವಾಗಂತೂ ಒಳಗಡೆನೂ ಬಿಡ್ತಾರೆ. ಸೊ ನಾನು ಆಸೆ ಪಟ್ಟಿದ್ದೆ, ನಾನು ಒಳಗಡೆ ಹೋಗ್ತೀನಿ ಅಂತ. ನಿಜ ಹೇಳ್ಬೇಕು ಅಂತಂದ್ರೆ ನನಗೆ ಆ ಶಕ್ತಿ ಇಲ್ಲ, ನೋಡೋ ಶಕ್ತಿ ಇಲ್ಲ ನನಗೆ. ಯಾರಿಗಾದ್ರೂ ಏನಾದರೂ ಮಾಮೂಲಿ ಏನಾದರೂ ಏಟುಗಳು ಪೆಟ್ಟು ಬಿದ್ರು ಅದು ನೋಡೋಕ್ಕೂ ಆಗಲ್ಲ ನನ್ನ ಕೈ. ಮನೇಲೆಲ್ಲ ಬೈತಾರೆ ನನಗೆ, ನೀವು ಈ ಥರ ಇದ್ರೆ ಹೇಗೆ ಅಂತ. ನನಗೆ ಹೇಳಿದ್ರು ನನಗಾಗಲ್ಲ, ಕೇಳಿಸ್ಕೊಳ್ಳೋಕ್ಕೂ ನನಗೆ ಬಹಳ ಕಷ್ಟ ಆಗುತ್ತೆ, ತುಂಬ ತುಂಬ ಕಷ್ಟ ಆಗುತ್ತೆ, ನಿದ್ದೆನೇ ಬರಲ್ಲ ನನಗೆ. ಸೊ ನಾನು ಆದರೂ ನೋಡಲೇಬೇಕು ಅಂತ ಏನೋ ಮನಸ್ಸು ಮಾಡಿಕೊಂಡು ಇದ್ದೆ ನಾನು. ಆದರೆ ದೇವರೇ ಅದನ್ನು ತಪ್ಪಿಸ್ಬಿಟ್ಟ, ನಿನ್ನ ಕೈ ಆಗಲ್ಲ ಅಂತ. ಲಾಸ್ಟ್ ಮೂಮೆಂಟು ಅದು ಯಾವ ಥರ ಬಂತು ಅಂತಂದರೆ, ನಾನು ಶೋ ಒಪ್ಕೊಂಡಿದ್ದೆ, ಒಂದು ಶೋ ಅಲ್ಲಿ ನಾನು ಡ್ಯಾನ್ಸ್ ಇದೆ ಅಂತ ಒಪ್ಕೊಂಡಿದ್ದೆ ನಾನು. ಅವತ್ತಿನ ದಿವಸನೇ ಡೆಲಿವರಿ. ಸೊ ನಾನು ಅಲ್ಲಿ ಡ್ಯಾನ್ಸ್ ಮಾಡಲೇಬೇಕಾದ ಪರಿಸ್ಥಿತಿ ಇತ್ತು. ನಾನು ಅಲ್ಲಿ ಹೋಗಿದ್ದೆ, ಆದರೆ ಎಂಟ್ರ್ ಆಗೋಕ್ಕೆ ಮುಂಚೆನೇ ನಮ್ಮ ತಾಯಿ ಫೋನ್ ಮಾಡಿ ನನಗೆ ಹೇಳಿದ್ರು, ಗಂಡು ಮಗು ಹುಟ್ಟಿದೆ ಅಂತ. That was probably the best moment in my life ಅಂತ ಅನ್ಸುತ್ತೆ ನನಗೆ, the happiest moment ಅಂತ ಅನ್ಸುತ್ತೆ. There are many happy moments, but probably that was the happiest moment because I became a father ಅಲ್ಲ after that moment. ಆಮೇಲೆ ಆ ಒಂದು ಸಂತೋಷದಿಂದ ಖುಷಿಯಿಂದ ಹೋಗಿ ಡ್ಯಾನ್ಸ್ ಮಾಡೋದು, ಪರ್ಫಾರ್ಮ್ ಮಾಡೋದಿದೆ ಅಲ್ಲ, that was something else. It was something else. I cannot explain it in words. It's very difficult, but it was very enjoyable. It was out of the, I had never imagined ಈ ಥರ ಆಗತ್ತೆ ಅಂತ I never imagined.